ನೀವು ಭಾರತದ ಯಾವುದೇ ಒಂದು ದೊಡ್ಡ ನಗರಕ್ಕೆ ಹೋಗಿ, ಪುಣೆ, ಮುಂಬೈ, ಅಹಮದಾಬಾದ್, ಇಂದೋರ್, ನೋಯ್ಡಾ, ದಿಲ್ಲಿ, ಕೋಲ್ಕತ್ತಾ, ಚೆನ್ನೈ, ಹೈದರಾಬಾದ್, ಬೆಂಗಳೂರು, ಎಲ್ಲಿಗೆ ಬೇಕಾದರೂ ಹೋಗಿ ಮತ್ತು ಅಲ್ಲಿರುವ ಮೋಸ್ಟ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಗಳ ಒಂದು ಲಿಸ್ಟನ್ನು ಮಾಡಿ. ಜಾಸ್ತಿ ಶ್ರೀಮಂತರಾಗಿರುವ ಬಿಸ್ನೆಸ್ ಮ್ಯಾನ್ಗಳ ಒಂದು ಲಿಸ್ಟನ್ನು ಮಾಡಿ. ಅದರಲ್ಲಿ ನಿಮಗೆ ಒಂದು ಸಂಗತಿ ಕಾಮನ್ ಆಗಿ ನೋಡೋಕೆ ಸಿಗತ್ತೆ. ಅದರಲ್ಲಿರುವ ಹೆಚ್ಚಿನ ಬಿಸ್ನೆಸ್ ಮ್ಯಾನ್ಗಳು ಮಾರ್ವಾಡಿ ಕಮ್ಯುನಿಟಿಗಳಿಂದಲೇ ಬರ್ತಾರೆ. ನಿಮಗೆ ಡೌಟ್ ಇದ್ದರೆ ಒಂದು ಸರ್ತಿ ಚೆಕ್ ಮಾಡಿ ನೋಡಿ, ನಿಮ್ಮ ಡೌಟು ಕ್ಲಿಯರ್ ಆಗತ್ತೆ. ಜहाँ नहीं जाती बैलगाड़ी, जहाँ नहीं जाती रेलगाड़ी, वहाँ पहुँच जाता है हमारा मारवाड़ी ಅನ್ನೋ ಗಾದೆ ಮಾತಿನಂತೆ ಮಾರ್ವಾಡಿಗಳು ನಿಮಗೆ ಎಲ್ಲ ಕಡೆಗೂ ಕೂಡ ನೋಡೋಕ್ಕೆ ಸಿಗ್ತಾರೆ. ಒಂದು ಸಣ್ಣ ಅಂಗಡಿಯಿಂದ ಹಿಡಿದುಬಿಟ್ಟು ದೊಡ್ಡ ದೊಡ್ಡ ಕಾರ್ಪೊರೇಟ್ ಬಿಸ್ನೆಸ್ಗಳಲ್ಲೂ ಕೂಡ ಮಾರ್ವಾಡಿಗಳು ನಿಮಗೆ ಲೀಡಲ್ಲೇ ನೋಡೋಕ್ಕೆ ಸಿಗ್ತಾರೆ. ಬಿಸ್ನೆಸ್ ಮತ್ತು ಫೈನಾನ್ಸ್ ಕ್ಷೇತ್ರದ ಮೇಲೆ ಮಾರ್ವಾಡಿಗಳ ಒಂದು ದಬ್ದಬ ಇದೆ, ಒಂದು ಥರನಾದ ಕಬ್ಜಾ ಇದೆ. ಅಂಥದ್ದೇನಿದೆ ಈ ಮಾರ್ವಾಡಿಗಳ ಹತ್ರ? ಅದರಿಂದ ಇವರು ಇಷ್ಟೊಂದು ಫಿನಾನ್ಷಿಯಲಿ ಪವರ್ಫುಲ್ ಆಗ್ತಾ ಇದ್ದಾರೆ, ಸಕ್ಸಸ್ಫುಲ್ ಆಗ್ತಾ ಇದ್ದಾರೆ. ಒಂದಂತೂ ಸತ್ಯ, ಮಾರ್ವಾಡಿಗಳ ಹತ್ರ ಒಂದು ಮನಿ ಮೈಂಡ್ಸೆಟ್ ಫಾರ್ಮುಲಾ ಇದೆ. ಇದರಿಂದಲೇ ಇವರು ಮಿಕ್ಕ ಭಾರತೀಯರಿಗಿಂತಲೂ ಫಿನಾನ್ಷಿಯಲಿ ಸಕ್ಸಸ್ಫುಲ್ ಆಗ್ತಾ ಇದ್ದಾರೆ, ಪವರ್ಫುಲ್ ಆಗ್ತಾ ಇದ್ದಾರೆ. ಅದನ್ನೇ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹೇಳುವವನಿದ್ದೇನೆ. ದ ಮಾರ್ವಾಡಿ ಫಾರ್ಮುಲಾ, 7 ಮನಿ ರೂಲ್ಸ್. ಒಂದು ವೇಳೆ ನೀವೇನಾದರೂ ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಫಾಲೋ ಮಾಡಿದರೆ ನಿಮ್ಮನ್ನು ಶ್ರೀಮಂತರಾಗೋದ್ರಿಂದ ತಡೆಯೋಕೆ ಯಾರಿಗೂ ಸಾಧ್ಯವಿಲ್ಲ. ದ ಮಾರ್ವಾಡಿ ಫಾರ್ಮುಲಾ 7 ಮನಿ ರೂಲ್ಸ್ ಇಂತಿವೆ. ಮಾರ್ವಾಡಿಗಳು ಬಾಲ್ಯದಿಂದಲೇ ಒಂದು ಬಿಸ್ನೆಸ್ ವಾತಾವರಣದಲ್ಲಿ ಬೆಳೆದು ಬರ್ತಾರೆ. ಮಾರ್ವಾಡಿಗಳ ಮನೆಯಲ್ಲಿ ಬಿಸ್ನೆಸ್ ಹಾಗೂ ಫೈನಾನ್ಸ್ನ ಮಾತುಗಳೇ ಹೆಚ್ಚಿಗೆ ನಡೀತಾ ಇರ್ತವೆ. ಫಾಲ್ತು ಸಿನಿಮಾ, ಕ್ರಿಕೆಟು, ಪಾಲಿಟಿಕ್ಸು ಇವುಗಳ ಬಗ್ಗೆ ಮಾರ್ವಾಡಿಗಳು ಜಾಸ್ತಿ ಕೇರ್ ಮಾಡಲ್ಲ. ಮನೆಯಲ್ಲಿ ಇವುಗಳ ಬಗ್ಗೆ ಡಿಸ್ಕಷನನ್ನು ಕೂಡ ಮಾಡಲ್ಲ. ಅವರು ಹೆಚ್ಚಾಗಿ ಬಿಸ್ನೆಸ್ನ ಬಗ್ಗೆನೇ ಮನೆಯಲ್ಲಿ ಡಿಸ್ಕಸ್ ಮಾಡ್ತಾರೆ. ಮಾರ್ವಾಡಿಗಳ ಮನೆಯಲ್ಲಿ ಒಂದು ಬಿಸ್ನೆಸ್ ವಾತಾವರಣ ಇರುತ್ತೆ. ಈ ಬಿಸ್ನೆಸ್ ವಾತಾವರಣದ ಕಾರಣದಿಂದಾಗಿಯೇ ಮಾರ್ವಾಡಿಗಳಲ್ಲಿ ಬಾಲ್ಯದಿಂದಲೇ ಒಂದು ಮಾರ್ವಾಡಿ ಮನಿ ಮೈಂಡ್ಸೆಟ್ ಡೆವಲಪ್ ಆಗಿರುತ್ತೆ. ಅದು ಇಂತಿದೆ. ಇನ್ನು ಮಾರ್ವಾಡಿ ಫಾರ್ಮುಲಾ, ಎಮ್ ಸ್ಟ್ಯಾಂಡ್ಸ್ ಫಾರ್ ಮನಿ ಮೊನೆಟೈಸೇಷನ್ ಆ್ಯಂಡ್ ರಿಸ್ಪೆಕ್ಟ್. ಮಾರ್ವಾಡಿಗಳು ದುಡ್ಡಿಗೆ ಜಾಸ್ತಿ ರಿಸ್ಪೆಕ್ಟನ್ನು ಕೊಡ್ತಾರೆ. ಅವರು ಒಂದೊಂದು ರೂಪಾಯಿ ಅಲ್ಲ, ಒಂದೊಂದು ಪೈಸೆ ಖರ್ಚು ಮಾಡುವಾಗಲೂ ಕೂಡ ನೂರಾರು ಸಾವಿರಾರು ಸರ್ತಿ ಯೋಚನೆ ಮಾಡಿ ಖರ್ಚು ಮಾಡ್ತಾರೆ. ಬಹಳಷ್ಟು ಜನ ಮಾರ್ವಾಡಿಗಳಿಗೆ ಕಂಜೂಸ್ ಅಂತಾರೆ, ಆದರೆ ಇದು ಕಂಜೂಸಿ ಅಲ್ಲ. ದುಡ್ಡನ್ನು ಯೋಚನೆ ಮಾಡಿ ಸರಿಯಾಗಿ ಖರ್ಚು ಮಾಡೋದು ಕಂಜೂಸಿ ಅಲ್ಲ. ಯಾವ ವಸ್ತುಗಳ ಮೇಲೆ ದುಡ್ಡನ್ನು ಖರ್ಚು ಮಾಡೋದು ಅವಶ್ಯಕತೆ ಇದೆಯೋ ಅಂತಹ ವಸ್ತುಗಳ ಮೇಲೆ ಮಾತ್ರ ಮಾರ್ವಾಡಿಗಳು ತಮ್ಮ ಹಣವನ್ನು ಖರ್ಚು ಮಾಡ್ತಾರೆ. ಇವರು ದುಡ್ಡಿಗೆ ಜಾಸ್ತಿ ಗೌರವವನ್ನು ಕೊಡ್ತಾರೆ. ಮತ್ತು ಇವರು ತಮ್ಮ ದುಡ್ಡನ್ನು ಒಂದು ಕಡೆ ಇಟ್ಟು ಕೊಳಿಸೋಕೆ ಇಷ್ಟಪಡಲ್ಲ. ಮಾರ್ವಾಡಿಗಳು ತಮ್ಮ ಹತ್ರ ಇರುವ ದುಡ್ಡನ್ನು ಮನೆಯ ಲಾಕರ್ನಲ್ಲಿಟ್ಟು ಇಲ್ಲವೇ ಸೇವಿಂಗ್ ಬ್ಯಾಂಕ್ ಅಕೌಂಟ್ನಲ್ಲಿಟ್ಟು ಕೊಳಿಸಲ್ಲ. ಅದನ್ನು ಅವರು ಬೇಗನೆ ಇನ್ವೆಸ್ಟ್ ಮಾಡ್ತಾರೆ. ದುಡ್ಡಿಗಾಗಿ ದುಡಿಯುವ ಬದಲು ತಮ್ಮ ಹತ್ರ ಇರುವ ದುಡ್ಡನ್ನೇ ದುಡಿಸೋಕೆ ಶುರು ಮಾಡ್ತಾರೆ. ದುಡ್ಡನ್ನು ದುಡಿಯಲು ಬಿಡ್ತಾರೆ. ಇವರ ಪರವಾಗಿ ದುಡ್ಡು ದುಡಿಯುತ್ತೆ. ಸೊ ಹೀಗಾಗಿ ಇವರ ಹತ್ರ ದೊಡ್ಡ ಅಮೌಂಟ್ ಬರ್ತಾನೆ ಇರುತ್ತೆ. ಇದು ಇವರ ರಿಚ್ನೆಸ್ ಸೀಕ್ರೆಟ್ ಆಗಿದೆ. ಇನ್ ಮಾರ್ವಾಡಿ ಫಾರ್ಮುಲಾ, ಎ ಸ್ಟ್ಯಾಂಡ್ಸ್ ಫಾರ್ ಅಸೆಟ್ ಬಿಲ್ಡಿಂಗ್ ಮೈಂಡ್ಸೆಟ್. ಮಾರ್ವಾಡಿಗಳಲ್ಲಿ ಒಂದು ಅಸೆಟ್ ಬಿಲ್ಡಿಂಗ್ ಮೈಂಡ್ಸೆಟ್ ಕೂಡ ಇರುತ್ತೆ. ಮಿಡಲ್ ಕ್ಲಾಸಿನ ಜನ ಇನ್ಕಮ್ ಬತ್ತಪ್ಪ ಅಂತಂದರೆ, ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಬತ್ತಪ್ಪ ಅಂತಂದರೆ ಬೇಗನೆ ಲೋನ್ಗಳನ್ನು ಮಾಡ್ತಾರೆ. EMI ಟ್ರ್ಯಾಪಲ್ಲಿ ಬಿದ್ದು ಓದಾಡ್ತಾರೆ. ಲಕ್ಸುರಿಗಳನ್ನು, ಲಯಬಿಲಿಟಿಗಳನ್ನು ಖರೀದಿ ಮಾಡ್ತಾರೆ. ಆದರೆ ಮಾರ್ವಾಡಿಗಳು ಅವರಿಗೆ ಇನ್ಕಮ್ಮು, ಪ್ರಾಫಿಟು ಬಂದ ನಂತರ ಮೊದಲು ಅಸೆಟ್ಗಳನ್ನು ಖರೀದಿ ಮಾಡ್ತಾರೆ. ರಿಯಲ್ ಎಸ್ಟೇಟ್ ಪ್ರಾಪರ್ಟಿಗಳನ್ನು ಖರೀದಿ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ತಮ್ಮ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಗೋಲ್ಡನ್ನು ಖರೀದಿ ಮಾಡ್ತಾರೆ. ಮೊದಲು ಇವರು ಅಸೆಟ್ಗಳನ್ನು ಬಿಲ್ಡ್ ಮಾಡ್ತಾರೆ. ಆ ಅಸೆಟ್ಗಳಿಂದ ಮತ್ತೆ ಇನ್ಕಮನ್ನು ಜನರೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ದುಡ್ಡಿಗಾಗಿ ಸಿಂಗಲ್ ಸೋರ್ಸ್ ಮೇಲೆ ಡಿಪೆಂಡ್ ಆಗಲ್ಲ. ಮಲ್ಟಿಪಲ್ ಮೂಲಗಳಿಂದ ದುಡ್ಡು ಬರೋ ಥರ ಒಂದು ಸಿಸ್ಟಮನ್ನು ಬಿಲ್ಡ್ ಮಾಡ್ತಾರೆ. ಇನ್ನು ಮಾರ್ವಾಡಿ ಫಾರ್ಮುಲಾ, ಆರ್ ಸ್ಟ್ಯಾಂಡ್ಸ್ ಫಾರ್ ರೀಇನ್ವೆಸ್ಟ್ಮೆಂಟ್ ಆಫ್ ಪ್ರಾಫಿಟ್. ಪ್ರಾಫಿಟ್ ಬಂದ ನಂತರ ಮಾರ್ವಾಡಿಗಳು ಪಾರ್ಟಿ ಮಾಡುವ ಯೋಚನೆ ಮಾಡಲ್ಲ. ಪ್ರಾಫಿಟ್ ಬಂದ ನಂತರ ಮಾರ್ವಾಡಿಗಳು ಆ ಪ್ರಾಫಿಟನ್ನು ತಮ್ಮ ಬಿಸ್ನೆಸ್ಸಲ್ಲಿ ಮತ್ತೆ ರೀಇನ್ವೆಸ್ಟ್ ಮಾಡಿಬಿಟ್ಟು ಬಿಸ್ನೆಸ್ಸನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡುವುದಕ್ಕೆ ಯೋಚನೆ ಮಾಡ್ತಾರೆ. ನಾವೇನು ಮಾಡ್ತೀವಿ, ಸ್ವಲ್ಪ ದುಡ್ಡು ಬತ್ತಪ್ಪ ಅಂತಂದರೆ ಪಾರ್ಟಿ ಮಾಡಿದೆ, ಶೋಕಿ ಮಾಡಿದೆ, ಸೆಲೆಬ್ರೇಷನ್ನಲ್ಲಿ ಉಡಾಯಿಸ್ಬಿಡ್ತೀವಿ. ಆದರೆ ಮಾರ್ವಾಡಿಗಳು ಆ ರೀತಿ ಮಾಡುವ ಬದಲು ಬಂದ ಪ್ರಾಫಿಟನ್ನೆಲ್ಲ ತಮ್ಮ ಬಿಸ್ನೆಸ್ಸಲ್ಲೇ ರೀಇನ್ವೆಸ್ಟ್ ಮಾಡಿಬಿಟ್ಟು ಬಿಸ್ನೆಸ್ಸನ್ನು ಮತ್ತಷ್ಟು ಎತ್ತರಕ್ಕೆ ಬೆಳೆಸೋದ್ರ ಮೇಲೆ ಫೋಕಸ್ ಮಾಡ್ತಾರೆ.
ಇನ್ನು ಮಾರ್ವಾಡಿ ಫಾರ್ಮುಲಾ W ಸ್ಟ್ಯಾಂಡ್ಸ್ ಫಾರ್ ವೆಲ್ತ್ ಥ್ರೂ ಬಿಸ್ನೆಸ್. ಭಾರತದಲ್ಲಿ ಬಹಳಷ್ಟು ಜನ ಬರೀ ಜಾಬ್ ಬೇಕು ಅಂತೇಳಿ ಸಾಯ್ತಾರೆ. ಗೌರ್ಮೆಂಟ್ ಜಾಬ್ ಬೇಕು, ಪ್ರೈವೇಟ್ ಜಾಬ್ ಬೇಕು, IT ಜಾಬ್ ಬೇಕು, ಅಲ್ಲಿ ಬೇಕು ಇಲ್ಲಿ ಬೇಕು ಅಂತೇಳಿ ಜಾಬಿಗಾಗಿನೇ ಬ್ಯಾ ಅಂತೇಳಿ ಸಾಯ್ತಾ ಇರ್ತಾರೆ. ಆದರೆ ಮಾರ್ವಾಡಿಗಳು ಜಾಬಿಗಾಗಿ ಸಾಯುವ ಬದಲು ಬಿಸ್ನೆಸ್ ಮಾಡೋದರ ಮೂಲಕ ವೆಲ್ತನ್ನು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನೀವು ಸ್ಯಾಲ್ರಿಯಿಂದ ಸರ್ವೈವ್ ಆಗ್ಬೋದು, ಆದರೆ ಸ್ಯಾಲ್ರಿಯಿಂದ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಬಿಸ್ನೆಸ್ನಿಂದ ಮಾತ್ರ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಸಿಗೋಕ್ಕೆ ಸಾಧ್ಯ ಇದೆ. ಇದು ಮಾರ್ವಾಡಿಗಳಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ಮಾರ್ವಾಡಿಗಳು ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ, ನೂರಾರು ಜನರಿಗೆ ಕೆಲಸ ಕೊಡ್ತಾರೆ, ಮತ್ತು ಅದರಿಂದ ಫಿನಾನ್ಷಿಯಲ್ ಫ್ರೀಡಮನ್ನು ವೆಲ್ತನ್ನು ಕ್ರಿಯೇಟ್ ಮಾಡ್ಕೊತಾರೆ. ಇನ್ ಮಾರ್ವಾಡಿ ಫಾರ್ಮುಲಾ ನೆಕ್ಸ್ಟ್ A ಸ್ಟ್ಯಾಂಡ್ಸ್ ಫಾರ್ ಅಕೌಂಟಬಿಲಿಟಿ ಇನ್ ಮನಿ. ಅಕೌಂಟೆನ್ಸಿಯಲ್ಲಿ ಮಾರ್ವಾಡಿಗಳು ತುಂಬಾ ಶಾರ್ಪ್ ಆಗಿರ್ತಾರೆ. ಮಾರ್ವಾಡಿಗಳು ತಮ್ಮ ಬಿಸ್ನೆಸ್ನ ಮಿಕ್ಕ ಸಣ್ಣ ಪುಟ್ಟ ಕೆಲಸಗಳನ್ನು ಡೆಲಿಗೇಟ್ ಮಾಡ್ತಾರೆ, ಬೇರೆಯವರ ಕಡೆಯಿಂದ ಮಾಡಿಸ್ತಾರೆ. ಆದರೆ ಅಕೌಂಟಿಂಗ್ ಕೆಲಸವನ್ನು ಖುದ್ದಾಗಿ ತಾವೇ ಸ್ವತಃ ಹ್ಯಾಂಡಲ್ ಮಾಡ್ತಾರೆ. ಅವರ ಬಿಸ್ನೆಸ್ಸಲ್ಲಿ ಎಷ್ಟು ದುಡ್ಡು ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಬಂದ ದುಡ್ಡು ಎಷ್ಟು ಉಳಿತಾ ಇದೆ, ಎಲ್ಲಿ ಖರ್ಚಾಗ್ತಾ ಇದೆ, ಯಾಕೆ ಖರ್ಚಾಗ್ತಾ ಇದೆ, ಸರಿಯಾದ ಜಾಗಗಳಲ್ಲಿ ಆಗ್ತಾ ಇದೆನಾ ಇಲ್ವಾ, ನಾವು ಲಾಸಲ್ಲಿದ್ದೀವಾ ಪ್ರಾಫಿಟಲ್ಲಿದ್ದೀವಾ ಅನ್ನೋದನ್ನೆಲ್ಲ ಅವರು ಪ್ರತಿದಿನ ಚೆಕ್ ಮಾಡ್ತಾರೆ. ಒಂದೊಂದು ರೂಪಾಯಿಯನ್ನು ಕೂಡ ಟ್ರ್ಯಾಕ್ ಮಾಡ್ತಾರೆ. ಯಾವ ದುಡ್ಡನ್ನು ನಾವು ಟ್ರ್ಯಾಕ್ ಮಾಡಲ್ವೋ ಆ ದುಡ್ಡು ಯಾವತ್ತೂ ಉಳಿಯೋಕ್ಕೂ ಸಾಧ್ಯವಿಲ್ಲ ಮತ್ತು ಬೆಳೆಯೋಕ್ಕೂ ಕೂಡ ಸಾಧ್ಯವಿಲ್ಲ. ಅದಕ್ಕಾಗಿ ಮಾರ್ವಾಡಿಗಳು ಒಂದೊಂದು ಪೈಸೆಗೂ ಕೂಡ ಲೆಕ್ಕ ಇಡ್ತಾರೆ. ದುಡ್ಡಿನ ವಿಚಾರದಲ್ಲಿ ತುಂಬಾ ಅಕೌಂಟೇಬಲ್ ಆಗಿರ್ತಾರೆ. ಇನ್ ಮಾರ್ವಾಡಿ ಫಾರ್ಮುಲಾ ನೆಕ್ಸ್ಟ್ R ಸ್ಟ್ಯಾಂಡ್ಸ್ ಫಾರ್ ರಿಸ್ಕ್ ವಿತ್ ಕ್ಯಾಲ್ಕುಲೇಷನ್. ಭಾಳಷ್ಟು ಜನ ರಿಸ್ಕ್ಗಳನ್ನು ತೆಗೆದುಕೊಳ್ಳೋಕೆ ಹೆದರ್ತಾರೆ, ಲಾಸ್ ಆಗತ್ತೆ ಅಂತೇಳಿ ಓಡೋಗ್ಬಿಡ್ತಾರೆ. ಆದರೆ ಮಾರ್ವಾಡಿಗಳು ಕ್ಯಾಲ್ಕುಲೇಟೆಡ್ ಆಗಿರುವ ರಿಸ್ಕನ್ನು ತೊಗೊಂಡ್ಬಿಟ್ಟು ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ, ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ. ದುಡ್ಡು ರಿಸ್ಕ್ ಟೇಕರ್ಸ್ಗಳನ್ನು ಇಷ್ಟಪಡುತ್ತೆ. ಯಾರು ಕ್ಯಾಲ್ಕುಲೇಟೆಡ್ ಆಗಿ ರಿಸ್ಕ್ಗಳನ್ನು ತೆಗೆದುಕೊಳ್ತಾರೋ ಅವ್ರ ಹತ್ರ ದುಡ್ಡು ಹರಿದು ಬರುತ್ತೆ. ಅವ್ರು ರಿಸ್ಕ್ ತೊಗೊತಾರೆ, ಪ್ರಾಫಿಟನ್ನು ಜನ್ರೇಟ್ ಮಾಡ್ತಾರೆ. ಇನ್ ಮಾರ್ವಾಡಿ ಫಾರ್ಮುಲಾ I ಸ್ಟ್ಯಾಂಡ್ಸ್ ಫಾರ್ ಇಂಟ್ರೆಸ್ಟ್ ಇನ್ ಇಂಟ್ರೆಸ್ಟ್. ಮಾರ್ವಾಡಿಗಳಿಗೆ ಇಂಟ್ರೆಸ್ಟಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ, ಬಡ್ಡಿಯಲ್ಲಿ ಅವರಿಗೆ ಜಾಸ್ತಿ ರುಚಿ ಇದೆ. ಅವರು ಕಡಿಮೆ ಬಡ್ಡಿ ದರದಲ್ಲಿ ಕ್ಯಾಪಿಟಲನ್ನು ತರ್ತಾರೆ, ಬ್ಯಾಂಕ್ ಕಡೆಯಿಂದ ಅಥವಾ ಬೇರೆ ಯಾರ ಕಡೆಯಿಂದನಾದರೂ ದುಡ್ಡು ತರ್ತಾರೆ, ಅದನ್ನು ತಮ್ಮ ಬಿಸ್ನೆಸ್ನಲ್ಲಿ ಹಾಕ್ತಾರೆ ಮತ್ತು ಜಾಸ್ತಿ ಪ್ರಾಫಿಟನ್ನು ಮಾಡ್ಕೊತಾರೆ. ಸಣ್ಣ ಮಾರ್ಜಿನ್ ಇದ್ದರೂ ಕೂಡ ಪರವಾಗಿಲ್ಲ, ಜಾಸ್ತಿ ವ್ಯಾಲ್ಯೂಮ್ನಲ್ಲಿ ಸೇಲ್ ಮಾಡಿಬಿಟ್ಟು ತಮ್ಮ ಪ್ರಾಫಿಟನ್ನು ಜಾಸ್ತಿ ಮಾಡಿಕೊಳ್ತಾನೆ ಇರ್ತಾರೆ. ಮಾರ್ವಾಡಿಗಳಿಗೆ OPM ಅನ್ನು ಯೂಸ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. OPM ಅಂತಂದರೆ ಅದರ್ ಪೀಪಲ್ಸ್ ಮನಿ. ಬೇರೆ ಜನರ ಟೈಮನ್ನು, ದುಡ್ಡನ್ನು, ಟ್ಯಾಲೆಂಟನ್ನು ಇವರು ಲೆವರೇಜ್ ಮಾಡ್ಕೊತಾರೆ, ಬಿಸ್ನೆಸ್ಸಲ್ಲಿ ಬಳಸ್ಕೊಂಡ್ಬಿಟ್ಟು ದೊಡ್ಡ ಟೈಕೂನ್ ಆಗ್ತಾರೆ. ಈ ಮಾರ್ವಾಡಿ ಮನಿ ಫಾರ್ಮುಲಾ ಇದೆಯಲ್ಲ, ಮಾರ್ವಾಡಿಗಳಲ್ಲಿ ಬೈ ಡಿಫಾಲ್ಟ್ ಆಗಿ ಬರ್ತ್ದಿಂದಲೇ ಬರ್ತಾ ಇದೆ. ಸೊ ಇದು ನಮ್ಮಲ್ಲಿ ಬಂದಿಲ್ಲ ಇನ್ನೂ. ಸೊ ನಾವಿನ್ನೂ ಫಸ್ಟ್ ಜನ್ರೇಷನ್ ಆಂಟ್ರಪ್ರಿನರ್ಗಳಾಗ್ತಾ ಇದ್ದೀವಿ. ಆದರೆ ಮಾರ್ವಾಡಿಗಳು ಸಾವಿರಾರು ವರ್ಷಗಳಿಂದ ಬಿಸ್ನೆಸ್ಸಲ್ಲಿ ಕೈ ಸುಟ್ಕೊಳ್ತಾ ಬರ್ತಾ ಇದ್ದಾರೆ. ಅಲ್ಲಿ ಅವರಿಗೆ ತಲೆಮಾರುಗಳಿಂದ ಎಕ್ಸ್ಪೀರಿಯನ್ಸ್ ಇದೆ. ಅವರ ಹತ್ರ ಬೈ ಡಿಫಾಲ್ಟ್ ಆಗಿ DNA ಮಾರ್ವಾಡಿ ಮನಿ ಫಾರ್ಮುಲಾ ಮತ್ತು ಮೈಂಡ್ಸೆಟ್ಟು ಬರ್ತಾ ಇದೆ. ಅದಕ್ಕಾಗಿಯೇ ಅವರು ಫಿನಾನ್ಷಿಯಲಿ ಇಷ್ಟೊಂದು ಸಕ್ಸಸ್ಫುಲ್ ಆಗ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಫಿನಾನ್ಷಿಯಲಿ ಸಕ್ಸಸ್ಫುಲ್ ಆಗೋದಿದೆಯಪ್ಪ ಅಂತಂದರೆ ನಿಮ್ಮ ಮೈಂಡ್ಸೆಟ್ಟಲ್ಲಿ ಇವತ್ತೇ ಮಾರ್ವಾಡಿ ಮನಿ ಫಾರ್ಮುಲಾವನ್ನು ಇನ್ಸ್ಟಾಲ್ ಮಾಡಿ ಮತ್ತು ಅದನ್ನು ಫಾಲೋ ಮಾಡಿ. ಒಂದು ವೇಳೆ ನಿಮಗೆ ಹಣದ ಬಗ್ಗೆ ಎಲ್ಲವನ್ನ ಕೂಡ ಡೀಟೇಲ್ ಆಗಿ ಕಲಿಬೇಕು ಅನ್ನೋ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್.